ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ವಿ.ಕೆ. ರಾಮ್ ಪ್ರವೀಣ್, ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂದಿತ ಪಾದ ಪದ್ಮಂ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನಾ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದೇ ಪೀಯೂಷದಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತೋ ಸರ್ವೇ ಸಂತೋ ನಿರಾಮಯಃ. ಓಂ ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಎಳನೀರು ಕುಡಿಯೋದ್ರಿಂದ ಯಾವೆಲ್ಲ ಪ್ರಯೋಜನಗಳಾಗ್ತದೆ, ಎಳನೀರಿನ ಮಹತ್ವ ಏನು, ಎಳನೀರಿನ ಯಾವಾಗ ಕುಡಿಬೇಕು, ಯಾರು ಕುಡಿಬೇಕು, ಯಾರು ಕುಡಿಬಾರ್ದು, ಈ ಎಲ್ಲ ಒಂದು ವಿಷಯವನ್ನು ಇವತ್ತಿನ ಸಂಚಿಕೆಯಲ್ಲಿ ತಮಗೆ ತಿಳಿಸ್ಕೊಡ್ತೀನಿ. ಎಳನೀರು ಒಂದು ನ್ಯಾಚುರಲ್ ನ್ಯೂಟ್ರಿಷಿಯಸ್ ಡ್ರಿಂಕ್, ಅಂದರೆ ನೈಸರ್ಗಿಕವಾಗಿ ಪೌಷ್ಟಿಕಾಂಶ ಇರತಕ್ಕಂಥ ಒಂದು ಪಾನೀಯ. ಎಳನೀರು ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ಶಕ್ತಿಯನ್ನು ಲಭಿಸ್ತದೆ, ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ, ಜೀರ್ಣಕ್ರಿಯೆ ಸರಾಗವಾಗಿ ಆಗ್ತದೆ, ಹಾಗೂ ರಕ್ತದೊತ್ತಡ ಬ್ಲಡ್ ಪ್ರೆಷರ್ ಕಂಟ್ರೋಲ್ನಲ್ಲಿ ಇರ್ತದೆ, ಮಧುಮೇಹ ಅಥವಾ ಡಯಾಬಿಟಿಸ್ ಕಂಟ್ರೋಲ್ನಲ್ಲಿ ಇರ್ತದೆ, ಹಾಗೂ ಕಿಡ್ನಿ ಸ್ಟೋನ್ ಆಗುವ ಸಾಧ್ಯತೆಗಳನ್ನ ಇದು ಕಡಿಮೆ ಮಾಡ್ತದೆ, ಚರ್ಮದ ಹಾಗೂ ಕೂದಲಿನ ಪೋಷಣೆಯನ್ನು ಮಾಡ್ತದೆ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತದೆ, ಹೃದಯದ ಆರೋಗ್ಯವನ್ನು ಕಾಪಾಡ್ತದೆ. ಎಳನೀರಿನಲ್ಲಿ ಪ್ರಮುಖವಾಗಿ ಪೊಟ್ಯಾಷಿಯಂ, ಕ್ಯಾಲ್ಶಿಯಂ, ಮೆಗ್ನೀಷಿಯಂ, ಸೋಡಿಯಂ ಈ ಒಂದು ಖನಿಜಾಂಶಗಳು, ಮಿನರಲ್ಸ್ ಇರ್ತದೆ. ಇದು ನಮ್ಮ ದೇಹದ ಆರೋಗ್ಯವನ್ನು ಕಾಪಾಡಲು ತುಂಬಾ ಸಹಕಾರಿಯಾಗಿದೆ, ಜೀರ್ಣಕ್ರಿಯೆಗೆ ತುಂಬಾ ಒಳ್ಳೆಯದು. ಹಾಗಾದರೆ ಈ ಎಳನೀರನ್ನ ಯಾವಾಗ ಕುಡಿಬೇಕು ಅಂತಂದರೆ, ಇದಕ್ಕೆ ಸರಿಯಾದ ಸಮಯ ಅಂದರೆ ಬೆಳಗಿನ ಸಮಯ ಖಾಲಿ ಹೊಟ್ಟೆಲಿ ಕುಡಿಯೋದ್ರಿಂದ ಹೆಚ್ಚಿನ ಒಂದು ಪ್ರಯೋಜನಗಳು ಸಿಗ್ತದೆ. ಹಾಗೂ ವ್ಯಾಯಾಮದ ನಂತರ, ಎಕ್ಸಸೈಸ್ ಮಾಡಿದ ನಂತರ ಕುಡಿಯೋದ್ರಿಂದ ಆರೋಗ್ಯವನ್ನು ಕಾಪಾಡ್ಕೋಬಹುದು. ಕೆಲವೊಬ್ಬರಿಗೆ ತಲೆನೋವು ಬರ್ತಾ ಇರ್ತದೆ. ತಲೆನೋವು ಬರ್ತಾ ಇದ್ದ ಸಂದರ್ಭದಲ್ಲಿ ತಕ್ಷಣ ಎಳನೀರು ಕುಡಿದ್ರೆ ಈ ತಲೆನೋವು ನಿವಾರಣೆ ಆಗ್ತದೆ. ಎಳನೀರು ಕುಡಿಬೇಕಾದ್ರೆ ಒಂದು ಅಂಶ ನೀವು ನೆನಪಿನಲ್ಲಿ ಇಟ್ಕೋಬೇಕು. ಕೆಲವೊಬ್ರು ಏನು ಮಾಡ್ತಾರೆ, ಎಳನೀರನ್ನ ರಸ್ತೆ ಬದಿ ಕುಡಿಬೇಕಾದ್ರೆ, ಎಳನೀರು ಕುಡಿಬೇಕಾದ್ರೆ ಸ್ಟ್ರಾ ಹಾಕ್ಕೊಂಡು ಕುಡಿತಾರೆ. ಆ ಸ್ಟ್ರಾ ಹಾಕ್ಕೊಂಡು ಕುಡಿಯೋದು ಕೆಲವೊಬ್ಬರಿಗೆ ಅಭ್ಯಾಸ ಆಗಿರ್ತದೆ. ಯಾಕೆ ಅಂತಂದರೆ ಹಾಗೆ ಕುಡಿಯೋ ಅಭ್ಯಾಸ ಇರೋದಿಲ್ಲ. ಈ ಸ್ಟ್ರಾ ಹಾಕೊಂಡು ಕುಡಿಯೋದ್ರಿಂದ ಅದರಲ್ಲಿ ಕೆಲವೊಮ್ಮೆ ಸ್ಟ್ರಾ ಒಳಗಡೆ ಕೆಲವೊಂದು ಕೀಟಾಣುಗಳಿರ್ಬೋದು, ಜಿರಳೆಗಳಿರ್ಬೋದು, ಯಾವುದಾರ ಒಂದು ಸಣ್ಣ ಮೊಟ್ಟೆ ಇಟ್ಟಿರ್ಬೋದು, ಜಿರಳೆ ಮೊಟ್ಟೆ ಅಥವಾ ಯಾವುದೇ ಒಂದು ಕ್ರಿಮಿ ಕೀಟಗಳಿರುವ ಸಾಧ್ಯತೆಗಳಿರ್ತದೆ. ಅದು ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಆದ್ದರಿಂದ ಆ ಥರ ನಿಮಗೆ ಒಂದು ಅಭ್ಯಾಸ ಇದ್ದರೆ ಇವತ್ತೇ ಆ ಅಭ್ಯಾಸವನ್ನು ಬಿಟ್ಟು ಎಳನೀರನ್ನ ಹಾಗೆ ಕುಡಿಯೋದ್ರಿಂದ ನಿಮಗೆ ಎಳನೀರಿನ ಸಂಪೂರ್ಣ ಒಂದು ಪೋಷಕಾಂಶ ನಿಮಗೆ ಲಭಿಸ್ತದೆ. ಹಾಗಾದರೆ ಎಳನೀರನ್ನು ಯಾರು ಕುಡಿಬಾರ್ದು ಅಂತ ತಿಳ್ಕೊಳ್ಳೋಣ. ಯಾವಾಗಲೂ BP ಕಡಿಮೆ ಇದ್ದವರು, ಲೋ BP ಇದ್ದವರು ಎಳನೀರನ್ನ ಎಚ್ಚರಿಕೆಯಿಂದ ಕುಡಿಬೇಕು ಅಥವಾ ಎಳನೀರನ್ನ ಕುಡಿಯೋದನ್ನು ಕಡಿಮೆ ಮಾಡಬೇಕು. ಇವರೇನಾದರೂ ಜಾಸ್ತಿ ಎಳನೀರನ್ನ ಕುಡಿದ್ರೆ, ಎಳನೀರಲ್ಲಿ ಪೊಟ್ಯಾಷಿಯಂ ಅಂಶ ಇದೆ, ಇದು ರಕ್ತದೊತ್ತಡವನ್ನು ಕಡಿಮೆ ಮಾಡ್ತದೆ. ಹಾಗಾಗಿ ಇನ್ನು ಲೋ BP ಇದ್ದವರು ಇನ್ನೂ ಲೋ BP ಆದ ನಂತರ ತಲೆ ತಿರುಗುವಿಕೆ, ಸುಸ್ತಾಗೋದು, ಬೆವರು ಬರ್ತಕ್ಕಂಥದ್ದು, ಈ ಎಲ್ಲ ಸಮಸ್ಯೆಗಳು ಆಗುವ ಸಾಧ್ಯತೆಗಳಿರ್ತದೆ. ಆದ್ದರಿಂದ ಲೋ BP ಇರೋರು ಎಚ್ಚರಿಕೆಯಿಂದ ಇರಬೇಕು. ಇನ್ನು ಶುಗರ್ ಕಂಟ್ರೋಲ್ ಇಲ್ಲದಲೇ ಇದ್ದವರು, ಅನ್ಕಂಟ್ರೋಲ್ ಡಯಾಬಿಟಿಸ್, ಅತಿ ಹೆಚ್ಚು ಶುಗರ್ ಇದ್ದ ಸಂದರ್ಭದಲ್ಲಿ ಅವರು ಹೆಚ್ಚಾಗಿ ಎಳನೀರು ಕುಡಿಯೋದ್ರಿಂದ ಶುಗರ್ ಲೆವೆಲ್ ಇನ್ನೂ ಜಾಸ್ತಿ ಆಗ್ತದೆ. ಇದರಿಂದ ತೊಂದರೆ ಆಗೋ ಸಾಧ್ಯತೆಗಳಿರ್ತದೆ. ಆದ್ದರಿಂದ ಅವರು ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಇನ್ನು ಕಿಡ್ನಿ ಡಿಸೀಸ್, ಕ್ರಾನಿಕ್ ಕಿಡ್ನಿ ಡಿಸೀಸ್, ಕಿಡ್ನಿಯ ಕಾರ್ಯಕ್ಷಮತೆ ಕಡಿಮೆ ಆಗಿದ್ದಾಗ, ಕಿಡ್ನಿ ಡಿಸೀಸ್ ಇದ್ದ ಸಂದರ್ಭದಲ್ಲಿ ಎಳನೀರನ್ನ ಕುಡಿಬಾರ್ದು. ಯಾಕೆಂದರೆ ಪೊಟ್ಯಾಷಿಯಂ ಇನ್ನೂ ಒಂದು ಕಿಡ್ನಿಯ ಒಂದು ಸಾಮರ್ಥ್ಯವನ್ನು ಕಡಿಮೆ ಮಾಡುವ ಸಾಧ್ಯತೆ ಇರ್ತದೆ. ಹಾಗೂ ಜೀರ್ಣಕ್ರಿಯೆ ಸಮಸ್ಯೆ ಇದ್ದ ಸಂದರ್ಭದಲ್ಲಿ, ಕರುಳಿನ ಸಮಸ್ಯೆ ಇದ್ದ ಸಂದರ್ಭದಲ್ಲಿ ಎಳನೀರು ಕುಡಿಬೇಕಾದ್ರೆ ಎಚ್ಚರಿಕೆಯಿಂದ ಇರಬೇಕು. ಎಳನೀರನ್ನ ಕುಡಿಯೋದನ್ನು ನಿಲ್ಲಿಸಬೇಕಾಗ್ತದೆ. ಆದ್ದರಿಂದ ಈ ಎಲ್ಲ ಒಂದು ಸಮಸ್ಯೆಗಳಲ್ಲಿ ಕ್ರಾನಿಕ್ ಕಿಡ್ನಿ ಡಿಸೀಸ್, ಅನ್ಕಂಟ್ರೋಲ್ ಡಯಾಬಿಟಿಸ್ ಹಾಗೂ ಲೋ BP ಇದ್ದ ಸಂದರ್ಭದಲ್ಲಿ, ಜೀರ್ಣಕ್ರಿಯೆ ಸರಾಗವಾಗಿ ಆಗದಲ್ಲೇ ಇದ್ದ ಸಂದರ್ಭದಲ್ಲಿ, ಕರುಳಿನ ಸಮಸ್ಯೆ ಇದ್ದ ಸಂದರ್ಭದಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಆದ್ದರಿಂದ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಎಳನೀರಿನ ಮಹತ್ವ ಏನು, ಎಳನೀರನ್ನ ಯಾರು ಕುಡಿಬೇಕು, ಯಾರು ಕುಡಿಬಾರದು, ಯಾವ ಸಮಯದಲ್ಲಿ ಕುಡಿಬೇಕು, ಇದರಲ್ಲಿ ಯಾವೆಲ್ಲ ಪೋಷಕಾಂಶಗಳಿದೆ,
ಇದು ನಮ್ಮ ಆರೋಗ್ಯಕ್ಕೆ ಯಾವ ರೀತಿ ಸಹಕಾರಿಯಾಗಿದೆ ಅನ್ನೋದನ್ನು ಇವತ್ತಿನ ಒಂದು ಸಂಚಿಕೆಯಲ್ಲಿ ತಮಗೆ ತಿಳಿಸ್ಕೊಟ್ಟಿದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.